ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಪೌನ್ಯಾಡು ಎಲ್ಲೆಡೆ ಆ್ಯಪ್ ಚಾನಲ್ಗೆ ವೆಲ್ಕಮ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಗೋಸ್ಕರ ನಿಮಗೋಸ್ಕರ ಒಂದು ಅಮೇಝಿಂಗ್ ಆಗಿರುವಂಥ ಒಂದು ವಿಡಿಯೋ ತಂದಿದ್ದೀನಿ. ಸೊ ತುಂಬ ಜನಕ್ಕೆ ಇಷ್ಟವಾಗಿರೋ ಪ್ರಾಡಕ್ಟ್ಸ್ ಆ್ಯಂಡ್ ತುಂಬ ಜನ ಏನಿದು ಪ್ರಾಡಕ್ಟ್ಸ್ ಅಂತ ಪ್ರತಿ ಸಲ ಕೇಳ್ತಾ ಇರ್ತಾರೆ. ಆ್ಯಂಡ್ ಈ ಪ್ರಾಡಕ್ಟ್ಸ್ನ ಇಷ್ಟಪಡಿಲ್ದಿರೋರು ಯಾರೂ ಇಲ್ಲ ಅಂತ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅರ್ಬಲ್ ಲೈಫಲ್ಲಿ ಒಂದು. ಆ್ಯಂಡ್ ತುಂಬ ಜನಕ್ಕೆ ಕಾತುರ ಕೂಡ ಇರುತ್ತೆ ಈ ಪ್ರಾಡಕ್ಟ್ಸ್ ಏನು ಅಂತ ತಿಳ್ಕೊಳ್ಳಿಕ್ಕೆ. ಸೊ ಬೇಗ ಬನ್ನಿ ಇವತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮಗೆ ಇಷ್ಟೆಲ್ಲ ಹೇಳ್ಮೇಲೆ ಗೊತ್ತಾಗಿದೆ. ಆ್ಯಂಡ್ ತಮ್ಮನೇಲಿ ಕೂಡ ನೋಡಿರ್ತಾರೆ. ಇವತ್ತು ನಾವು ಮಾತಾಡೋಕೊಟ್ಟಿರೋದು ಬಂದು ಅಫ್ರೆಶ್. ಸೊ ಹೆಸರಲ್ಲೇ ಅದರಲ್ಲಿದೆ ಅಫ್ರೆಶ್ ಅಂದರೆ ಫ್ರೆಶ್, ಹ್ಯಾವಿಂಗ್ ಅ ಫ್ರೆಶ್ ಎನರ್ಜಿ. ಸೊ ಅದು ಹೆಸರೇ ಇದೆ ಅಫ್ರೆಶ್, ಅದು ಹೆಸರು ಬಂದು. ಸೊ ಈ ಅಫ್ರೆಶ್ನಿಂದ ಪ್ರಯೋಜನಗಳೇನು ಆ್ಯಂಡ್ ಬೆನಿಫಿಟ್ಸ್ ಅಂದರೆ ಇಂಗ್ಲೀಷಲ್ಲಿ ಬೆನಿಫಿಟ್ಸ್, ಕನ್ನಡದಲ್ಲಿ ಪ್ರಯೋಜನಗಳೇನು ಅಂತ ಇಲ್ಲಿ ಕಂಪ್ಲೀಟ್ಲಿ ತಿಳ್ಕೊಳ್ಳೋಣ. ಅಫ್ರೆಶು ಬಂದು ಮೇಯ್ನ್ಲಿ ತುಂಬ ಇಂಪಾರ್ಟೆಂಟ್, ಮೆಟಬಾಲಿಸಮ್ ರೇಟ್ನ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಮೆಟಬಾಲಿಸಮ್ ರೇಟ್ ಅಂದರೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಹಂಗಂದ್ರೆ ಇಂಗ್ಲೀಷಲ್ಲಿ ಮೆಟಬಾಲಿಸಮ್ ಅಂತ ಕರಿತೀವಿ, ಕನ್ನಡದಲ್ಲಿ ಏನು ಮೆಟಬಾಲಿಸಮ್ ಅಂದರೆ ಅಂತ. ನೀವು ತಿಂದಿರೋವಂಥ ಊಟನ ಬೇಗ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದನ್ನ ಮೆಟಬಾಲಿಸಮ್ ಅಂತ ಕರೀತಾರೆ. ಇನ್ನು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ಬೇಕಂದ್ರೆ ನೀವು ತಿಂದಿರೋವಂಥ ಊಟನ ಬೇಗ ಖರ್ಚು ಮಾಡೋದಕ್ಕೆ ಮೆಟಬಾಲಿಸಮ್ ರೇಟ್. ಅಂದರೆ ನಿಮ್ಗೆ ಎಷ್ಟು ಚೆನ್ನಾಗಿ ಮೆಟಬಾಲಿಸಮ್ ಇರುತ್ತೋ ನಿಮ್ಮದು ಆರೋಗ್ಯ ಚೆನ್ನಾಗಿರುತ್ತೆ. ಅಂದರೆ ನೀವೇನೇ ಊಟ ಮಾಡಿದ್ರು ಬೇಗ ಡೈಜೆಷನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನು ಮೆಟಬಾಲಿಸಮ್ ಅಂತ ಕರಿತೀವ್ರೆ. ಸೊ ನಿಮ್ಮ ಮೆಟಬಾಲಿಸಮ್ನ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಫ್ರೆಶ್, ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಬಂದು ನೀವು ಅದ್ರ ಹೆಸರಲ್ಲೇ ಇದೆ ಫ್ರೆಶ್. ನೀವು ಯಾವಾಗ ಅಫ್ರೆಶ್ ಕುಡಿತೀರೋ ನೀವು ಆಟೋಮೆಟಿಕಲಿ ಫ್ರೆಶ್ ಆಗಿರ್ತೀರ. ಹೆಂಗೆ ಫ್ರೆಶ್ ಆಗಿರ್ತೀರಾ ಅಂತಂದರೆ ಬಿಕಾಸ್ ಅಫ್ರೆಶ್ ಒಳಗಡೆ ಇರುವಂಥ ಕೆಫೀನ್ ಏನು ಮಾಡುತ್ತಪ್ಪ ಅಂದರೆ ನಿಮಗೆ ಬಾಡಿನ ಆ್ಯಂಡ್ ಮೈಂಡನ್ನ ಕಂಪ್ಲೀಟ್ಲಿ ರಿಫ್ರೆಶ್ ಮಾಡುತ್ತೆ. ಸೊ ರಿಫ್ರೆಶ್, ನಿಮ್ಗೇನೋ ಒಂದು ಸ್ಟ್ರೆಸ್ ಆಗಿರ್ತೀರಾ, ಏನೋ ಒಂದು ಕೆಲಸದ ಒತ್ತಡ, ಮನೆ ಒತ್ತಡ, ಪ್ರೆಷರೈಸ್ ಏನೋ ಒಂದು ಆದಾಗ ನೀವು ಒಂದು ಅಫ್ರೆಶ್ನ ತೊಗೊಂಡ್ರೆ ನಿಮ್ಮ ಮೈಂಡ್ ಸೀರಿಯಸ್ಲಿ ಕಂಪ್ಲೀಟ್ಲಿ ಫ್ರೆಶ್ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಇದು ಇನ್ನೊಂದು ಪ್ರಯೋಜನಕರ. ಆ್ಯಂಡ್ ಮೂರನೇ ಪ್ರಯೋಜನ ಬಂದು ಏನಪ್ಪ ಅಂತಂದರೆ ಇದನ್ನು ನೀವು ಯಾವುದಾದ್ರೂ ಡ್ರಿಂಕ್ಗೆ ಆಲ್ಟರ್ನೇಟಿವ್ ಆಗಿ ಕೂಡ ತೊಗೊಳ್ಬೋದು. ತುಂಬ ಜನ ಕಾಫಿ ಟೀ ಎಲ್ಲ ತೊಗೊಳ್ತಾರೆ. ಕಾಫಿ ಟೀ ಕೆಟ್ಟದಂತ ನಾನು ಎಲ್ಲೂ ಹೇಳಿಲ್ಲ ಆ್ಯಂಡ್ ಈಗಲೂ ಕೂಡ ಹೇಳಕ್ಕೆ ಬರ್ತಿಲ್ಲ. ಕಾಫಿ ಟೀ ಕೆಟ್ಟದಲ್ಲ, ಕಾಫಿ ಟೀ ತೊಗೊಳೋದು ಅವ್ರವ್ರದ್ದು ಇಷ್ಟ. ಬಟ್ ಅಫ್ರೆಶ್ನ ತೊಗೊಂಡ್ರೆ ಕಾಫಿ ಟೀ ಬದಲಾಗಿ ಲೋ ಇನ್ ಕ್ಯಾಲೋರೀಸ್, ಹೈ ಇನ್ ಎನರ್ಜಿ, ಬಾಡಿ ಚೆನ್ನಾಗಿರುತ್ತೆ, ಮೈಂಡ್ ಚುರುಕಾಗುತ್ತೆ, ಆಟೋಮೆಟಿಕಲಿ ಬಾಡಿ ಫುಲ್ ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ತುಂಬ ಲೋ ಇನ್ ಕ್ಯಾಲೋರೀಸ್ ಅಫ್ರೆಶ್ದು ಬೆನಿಫಿಟ್. ಸೊ ನೀವು ಯಾವ್ದಾದ್ರು ಕಾಫಿ ಟೀ ಎಲ್ಲ ಕುಡಿತಿದ್ದೀರ ಅಂದರೆ ಅದ್ರ ರಿಪ್ಲೇಸ್ ಆಗಿ ಅಫ್ರೆಶ್ನ ತೊಗೊಂಡ್ರೆ ಯು ಕ್ಯಾನ್ ಸಿ ಅ ಲಾಟ್ ಆಫ್ ಚೇಂಜಸ್. ಸಖತ್ತು ಚೇಂಜಸ್ ಗೊತ್ತಾಗುತ್ತೆ ನಿಮ್ಗೆ ಒಂದು ಅಫ್ರೆಶಲ್ಲಿ. ಆ್ಯಂಡ್ ಅಫ್ರೆಶ್ನ ಯಾರು ತೊಗೊಳ್ಬೋದು ಅಂದರೆ ಪ್ರತಿಯೊಬ್ಬರು ತೊಗೊಳ್ಬೋದು. ಆ್ಯಂಡ್ ಯಾರ್ಯಾರಿಗೆ ನೀವು ಟೀ ಕಾಫಿ ಕುಡಿತಿದ್ದೀರೋ ನೀವೆಲ್ಲ ತೊಗೊಳ್ಬೋದು. ಅಂದರೆ ಕಂಪ್ಲೀಟ್ಲಿ ನೀವು ಟೀ ಕಾಫಿ ಯಾರ್ಯಾರು ಕುಡಿತಿದ್ದೀರೋ ನೀವೆಲ್ಲರೂ ಅಫ್ರೆಶ್ನ ಕುಡಿಬೋದು. ಆ್ಯಂಡ್ ಬೇಸಿಕಲಿ ನನಗೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ, ಬಟ್ ಆದರೂ ಕೂಡ ನಾನು ಅಫ್ರೆಶ್ನ ಕುಡಿತೀನಿ. ಸೊ ಏನು ಪ್ರಾಬ್ಲಮ್ ಇಲ್ಲ, ಯಾರು ಬೇಕಾದ್ರೂ ಅಫ್ರೆಶ್ನ ಸಹ ಸವಿಬಹುದು. ಆ್ಯಂಡ್ ಅಫ್ರೆಶ್ದು ಬೆನಿಫಿಟ್ಸ್ ಹೇಳಿದ್ದಾರೆ. ಇಷ್ಟೇನಾ ಅಂತ ಅನ್ಕೊಂಡಿರ್ತೀರ. ಸೊ ತುಂಬ ಜನ ಮೆಟಬಾಲಿಸಮ್ ರೇಟ್ನ ಕಡಿಮೆ ಇಟ್ಕೊಂಡು ಅವರು ತಿನ್ನುವಂಥ ಊಟ ಡೈಜೆಷನ್ ಆಗಿದ್ರೆ ಸಖತ್ತು ಸರ್ಕಸ್ ಮಾಡೋರು ಇದ್ದಾರೆ. ಆ್ಯಂಡ್ ಅದೇ ಥರ ಎಷ್ಟೊಂದು ಜನ ಅವ್ರಿಗಿರೋಂಥ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡೋರು ಇದ್ದಾರೆ. ಅದರಲ್ಲಿ ಕೇವಲ ಒಂದು 800 ರೂಪಾಯಿ ಅಷ್ಟು ಒಂದು ದುಡ್ಡು ಕೊಟ್ಟರೆ ಒಂದು ಅಫ್ರೆಶ್ ಡಬ್ಬ ಬರುತ್ತೆ. ಸೊ ಈ ಅಫ್ರೆಶ್ ಡಬ್ಬನ ನೀವು ಕುಡಿತಾ ಇದ್ರೆ ಅಂದರೆ ಒಂದು ಅಫ್ರೆಶ್ ಡಬ್ಬ ಕನಿಷ್ಠ ಪಕ್ಷ ಅಂದರೂ ನಿಮಗೆ ಏನಿಲ್ಲ, ನೀವು ದಿನಕ್ಕೆ 2 ಸಲ ಕುಡಿದ್ರು ಕೂಡ ಕಡಿಮೆ ಅಂದರೂ ಕೂಡ ಒಂದು 20-25 ದಿನ ಬರುತ್ತೆ. ಆ್ಯಂಡ್ ಕನ್ವೀನಿಯೆಂಟ್ಲಿ ವೆರಿ ಕಾಸ್ಟ್ ಕಡಿಮೆ, ಕನ್ವೀನಿಯೆಂಟ್ಲಿ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಪ್ರೈಸ್, ತುಂಬ ಕಡಿಮೆ ದರದಲ್ಲಿ ನಿಮ್ಗೆ ಅಫ್ರೆಶ್ ಸಿಗುತ್ತೆ. ಆ್ಯಂಡ್ ಇದನ್ನು ತೊಗೊಂಡು ಆಟೋಮೆಟಿಕಲಿ ಯು ಕ್ಯಾನ್ ಫೀಲ್ ದ ಚೇಂಜ್. ನೀವು ಅಫ್ರೆಶ್ನ ಕುಡಿತಾ ಇರ್ಬೇಕಾದ್ರೆ ನೀವು ಕ್ಯಾನ್ ಸ್ಟಾರ್ಟ್ ಫೀಲಿಂಗ್ ದ ಚೇಂಜಸ್. ನಿಮ್ಗೆ ಅಫ್ರೆಶ್ನ ಒಂದೊಂದು ಸಿಪ್ಪು ನೀವು ಕುಡಿಬೇಕಾದ್ರೂ ಆ ಚೇಂಜಸ್ನ ನೀವು ನೋಟಿಸ್ ಮಾಡ್ಬೋದು. ಅಂಥ ಒಂದು ಅಮೇಝಿಂಗ್ ಪ್ರಾಡಕ್ಟ್ ಅಫ್ರೆಶ್. ಆ್ಯಂಡ್ ನೀವು ಯಾರಾದರೂ ಇನ್ನೂ ಅಫ್ರೆಶ್ನ ಸ್ಟಾರ್ಟ್ ಮಾಡಿಲ್ಲ, ಪ್ರಾಡಕ್ಟ್ಸ್ನ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಖಂಡಿತ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ವೆಯ್ಟ್ ಲಾಸ್ ಮಾಡಿಸೋದಕ್ಕೆ ರೆಡಿ. ನಾನು ಪರ್ಸ್ನಲಿ 25 ಕಿಲೋಸ್ ವೆಯ್ಟ್ ಲಾಸ್ ಮಾಡ್ಕೊಂಡು ಆರಾಮಾಗಿದ್ದೀನಿ, ಹೆಲ್ದಿ ಆಗಿದ್ದೀನಿ, ಖುಷಿಯಾಗಿದ್ದೀನಿ. ಸೊ ನೀವು ಅದರಲ್ಲಿ ಒಬ್ಬರು ನೀವು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ವೆಯ್ಟ್ ಲಾಸ್ ಮಾಡಿಸೋದಕ್ಕೆ ರೆಡಿ. ನೀವು ರೆಡಿ ಇದ್ದರೆ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾರಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಅಂತ ಸೆಲೆಕ್ಟ್ ಮಾಡಿ. ಸೊ ನಾನು ಮಾಡೋವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ನೀವು ತುಂಬಾ ಇಂಪಾರ್ಟೆಂಟ್, ನಾನು ಮಾಡಿರೋಂಥ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ. ಸೊ ನೀವು ಒಂದು ಲೈಕ್ ಬಟನ್ ನೀವು ಯಾವುದೋ ಲೈಕ್ ಮಾಡ್ತಿರೋ ನನಗೆ ಖುಷಿ ಕೊಡುತ್ತೆ ಇನ್ನೂ ಹಲವಾರು ವೀಡಿಯೋಸ್ನ ಮಾಡೋದಕ್ಕೆ. ಆ್ಯಂಡ್ ಅಷ್ಟೇ ಅಲ್ಲ ತುಂಬ ಜನರಿಗೆ ರೀಚ್ ಆಗುತ್ತೆ. ಸೊ ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ನನಗೂ ಒಂದು ಮೋಟಿವೇಶನ್ ಜಾಸ್ತಿ ವೀಡಿಯೋಸ್ನ ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ. ಸೊ ಪ್ಲೀಸ್ ದಯವಿಟ್ಟು ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಆ್ಯಂಡ್ ಅಷ್ಟೇ ಅಲ್ಲದೆ ಚಾನಲ್ಗೆ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಇನ್ನೊಂದು ಅಮೇಜಿಂಗ್ ವಿಡಿಯೋ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.